ಎಲ್ಲರಿಗೂ ನಮಸ್ಕಾರಗಳು. ಇಂದಿನ ವಿಡಿಯೋದಲ್ಲಿ ನಾವು 7ನೇ ತರಗತಿಯ ಗಣಿತ ವಿಷಯದ ಭಾಗ 2ರಲ್ಲಿನ 11ನೇ ಅಧ್ಯಾಯವಾದ ಘಾತಾಂಕಗಳು ಮತ್ತು ಘಾತಗಳು ಎಂಬ ಅಧ್ಯಾಯದಲ್ಲಿ ಅಭ್ಯಾಸ 11.2ರಲ್ಲಿ ಬರ್ತಕ್ಕಂತಹ ಎಲ್ಲಾ ಲೆಕ್ಕಗಳನ್ನು ತಿಳಿಯೋಣ ಮಕ್ಕಳೇ. ಮೊದಲ ಪ್ರಶ್ನೆ, ಘಾತಾಂಕಗಳ ನಿಯಮಗಳನ್ನು ಬಳಸಿ ಸುಲಭೀಕರಿಸಿ ಮತ್ತು ಉತ್ತರವನ್ನು ಘಾತಾಂಕ ರೂಪದಲ್ಲಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಗಮನಿಸಿ ನೋಡಿ ಮಕ್ಕಳೇ. ಮೊದಲ ಲೆಕ್ಕ 3/2 ಇಂಟು 3/4 ಇಂಟು 3/8. ನೋಡಿ ಮಕ್ಕಳೇ, ಇಲ್ಲಿ ಆಧಾರ ಸಂಖ್ಯೆ ಯಾವುದು? 3 ಮಕ್ಕಳೇ. ಆಧಾರ ಸಂಖ್ಯೆ 3. ಇವುಗಳ ಘಾತಗಳು 2, 4, 8 ಅಂತ ಬಂದಿವೆ. ಇಲ್ಲಿ ನಿಯಮ ಏನು ಅಂತಂದ್ರೆ, ಒಂದೇ ಆಧಾರ ಸಂಖ್ಯೆಯನ್ನ ಹೊಂದಿರುವ ಘಾತಾಂಕಗಳನ್ನ ಗುಣಿಸ್ಬೇಕಾಗಿ ಬಂದಾಗ ಅವುಗಳ ಘಾತಗಳನ್ನ ನಾವು ಕೂಡಬೇಕಾಗುತ್ತೆ. ನೋಡಿ ಇಲ್ಲಿ ಗುಣಾಕಾರ ಇದೆ ಅಲ್ವಾ, ಗುಣಾಕಾರ ಬಂದಾಗ ನಾವು ಅವುಗಳ ಘಾತಗಳನ್ನ ಕೂಡಿಸ್ಬೇಕು. ಹಾಗಾದ್ರೆ ಇದರ ನಿಯಮ ನೋಡಿ, a ಘಾತ m ಇಂಟು a ಘಾತ n ಈಕ್ವಲ್ಸ್ ಟು a ಘಾತ m ಪ್ಲಸ್ n ಈ ರೀತಿ ಬರಬೇಕು ಮಕ್ಕಳೇ. ಹಾಗಾದ್ರೆ ಇಲ್ಲಿ ಆಧಾರ ಸಂಖ್ಯೆ 3, ಅವುಗಳ ಘಾತಗಳನ್ನ ನಾವು ಕೂಡಬೇಕು. 2 + 4 + 8. 2ಕ್ಕೆ 4 ಕೂಡಿದ್ರೆ 6, 6ಕ್ಕೆ 8 ಕೂಡಿದ್ರೆ 14. ಹಾಗಾದ್ರೆ 3ರ ಘಾತ ಇಲ್ಲಿ 14 ಬರುತ್ತೆ. ಇಲ್ಲಿ ಪ್ರಶ್ನೆಯಲ್ಲಿ ಕೇಳಿದರೆ ಘಾತಾಂಕ ರೂಪದಲ್ಲಿನೇ ಉತ್ತರವನ್ನ ಬರೀಬೇಕು ಮಕ್ಕಳೇ. ಹಾಗಾಗಿ 3ರ ಘಾತ 14 ಅಂತ ಬರೆಯಿರಿ. ನಂತರ ಎರಡನೇ ಲೆಕ್ಕವನ್ನು ಗಮನಿಸಿ. 6ರ ಘಾತ 15 ಡಿವೈಡೆಡ್ ಬೈ 6ರ ಘಾತ 10. ನೋಡಿ ಮಕ್ಕಳೇ, ಇಲ್ಲಿ ಭಾಗಾಕಾರ ಬಂದಿದೆ. ಭಾಗಾಕಾರ ಬಂದಾಗ ನಾವು ಆಧಾರ ಸಂಖ್ಯೆ ಒಂದೇ ಇದ್ದಾಗ ಘಾತಾಂಕಗಳನ್ನ ಕಳಿಬೇಕು ಮಕ್ಕಳೇ. ಆಧಾರ ಸಂಖ್ಯೆ ಒಂದೇ ಇದ್ದಾಗ ಭಾಗಾಕಾರ ಬಂದಾಗ ನಾವು ಘಾತಗಳನ್ನ ಕಳಿಬೇಕು. ಹಾಗಾದ್ರೆ ಇಲ್ಲಿ ನಿಯಮ ನೋಡಿ, a ಘಾತ m ಡಿವೈಡೆಡ್ ಬೈ a ಘಾತ n ಈಕ್ವಲ್ಸ್ ಟು a ಘಾತ m ಮೈನಸ್ n. ಹಾಗಾದ್ರೆ ಇಲ್ಲಿ ಆಧಾರ ಸಂಖ್ಯೆ ಏನು? 6. ಅವುಗಳ ಘಾತಗಳು 15 ಮೈನಸ್ 10. ಘಾತಗಳನ್ನ ಕಳೆಯಿರಿ ಮಕ್ಕಳೇ. 6ಕ್ಕೆ 6, ಅವುಗಳ ಘಾತಗಳಾದ 15ರಲ್ಲಿ 10 ಕಳೆದ್ರೆ 5. ಹಾಗಾದ್ರೆ ಇಲ್ಲಿ ಬರುವ ಉತ್ತರ 6ರ ಘಾತ 5. ಮೂರನೇ ಲೆಕ್ಕ, a ಘಾತ 3 ಇಂಟು a ಘಾತ 2. ಗುಣಾಕಾರ ಬಂದಾಗ ಅವುಗಳ ಘಾತಗಳನ್ನ ನಾವು ಕೂಡಿಸ್ಬೇಕಾಗುತ್ತಲ್ವಾ. ಹಾಗಾದ್ರೆ ನೋಡಿ ಇದ್ರ ನಿಯಮ, a ಘಾತ m ಇಂಟು a ಘಾತ n ಈಕ್ವಲ್ಸ್ ಟು a ಘಾತ m ಪ್ಲಸ್ n ಆಗುತ್ತೆ. a ಘಾತ 3 ಇಂಟು a ಘಾತ 2 ಈಕ್ವಲ್ಸ್ ಟು a ಘಾತ 3 ಪ್ಲಸ್ 2. ಹಾಗಾದ್ರೆ ಇದ್ರ ಉತ್ತರ ಏನ್ ಬರುತ್ತೆ? a ಘಾತ 5. 3ಕ್ಕೆ 2 ಕೂಡಿದ್ರೆ 5. a ಘಾತ 5 ಬರುತ್ತೆ. ನಂತರ ನಾಲ್ಕನೇ ಲೆಕ್ಕವನ್ನು ಗಮನಿಸಿ. 7ರ ಘಾತ x ಇಂಟು 7ರ ಘಾತ 2. a ಘಾತ m ಇಂಟು a ಘಾತ n ಈಕ್ವಲ್ಸ್ ಟು a ಘಾತ m ಪ್ಲಸ್ n ಅಂತ ತಿಳಿಸುತ್ತೆ ಅಲ್ವಾ. 7ರ ಘಾತ x ಇಂಟು 7ರ ಘಾತ 2 ಈಕ್ವಲ್ಸ್ ಟು 7. ಇದರ ಘಾತ x ಪ್ಲಸ್ 2. ನಂತರ 5ನೇ ಲೆಕ್ಕವನ್ನು ಗಮನಿಸಿ. 5ರ ಘಾತ 2 ಆವರಣ ಘಾತ 3 ಡಿವೈಡೆಡ್ ಬೈ 5ರ ಘಾತ 3. a ಘಾತ m ಆವರಣ ಘಾತ n ಅಂತ ಬಂದ್ರೆ ನಾವು a ಘಾತ m ಇಂಟು n ಮಾಡಬೇಕಾಗುತ್ತೆ. 5ರ ಘಾತ 2 ಆವರಣ ಘಾತ 3 ಡಿವೈಡೆಡ್ ಬೈ 5ರ ಘಾತ 3 ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, m ಇಂಟು n ಮಾಡಬೇಕಂದ್ರೆ ನಾವು 2 ಇಂಟು 3 ಮಾಡಬೇಕಾಗುತ್ತಲ್ವಾ. 5, 5ರ ಘಾತ 2 3 6 ಡಿವೈಡೆಡ್ ಬೈ 5ರ ಘಾತ 3. ಭಾಗಾಕಾರ ಬಂದಾಗ ನಾವು ಆಧಾರ ಸಂಖ್ಯೆಯ ಘಾತಗಳನ್ನ ಕಳಿಬೇಕಾಗುತ್ತೆ. ಹಾಗಾದ್ರೆ ಇಲ್ಲಿ ಆಧಾರ ಸಂಖ್ಯೆ 5 ಮಕ್ಕಳೇ. ಇವುಗಳ ಘಾತಗಳು 6 ಮತ್ತು 3. ಇವುಗಳನ್ನ ಕಳೆಯೋಣ. 6 ಮೈನಸ್ 3, 6ರಲ್ಲಿ 3 ಹೋದ್ರೆ 3. 5ರ ಘಾತ 3 ಉತ್ತರ ಬರುತ್ತೆ. ನಂತರ 6ನೇ ಲೆಕ್ಕವನ್ನು ಗಮನಿಸಿ. 2ರ ಘಾತ 5 ಇಂಟು 5ರ ಘಾತ 5. ಒಂದೇ ಆಧಾರ ಸಂಖ್ಯೆ ಇದ್ದು ಗುಣಾಕಾರ ಬಂದ್ರೆ ನಾವು ಘಾತಗಳನ್ನ ಕೂಡಬೇಕಾಗುತ್ತೆ. ಇಲ್ಲಿ ಆಧಾರ ಸಂಖ್ಯೆಗಳು ಬೇರೆ ಬೇರೆ ಆಗಿವೆ ಮಕ್ಕಳೇ. ಆಗ ನಾವು ಘಾತಗಳನ್ನ ಕೂಡೋದಿಕ್ಕೆ ಬರೋದಿಲ್ಲ. ನೋಡಿ, ಆಗ ನಿಯಮ ಏನ್ ಬರುತ್ತೆ? a ಘಾತ m ಇಂಟು b ಘಾತ m ಈಕ್ವಲ್ಸ್ ಟು a ಇಂಟು b ಘಾತ m ಅಂತ ಬರುತ್ತೆ. ಇಲ್ಲಿ ಘಾತಗಳು ಒಂದೇ ಇವೆ, ಆದ್ರೆ ಆಧಾರ ಸಂಖ್ಯೆಗಳು ಬೇರೆ ಬೇರೆ ಆಗಿವೆ ಮಕ್ಕಳೇ. ಹಾಗಾದ್ರೆ ನೋಡಿ, 2ರ ಘಾತ 5 ಇಂಟು 5ರ ಘಾತ 5 ಈಕ್ವಲ್ಸ್ ಟು, ನೋಡಿ ಇದನ್ನ ಈ ರೀತಿ ಬರೀರಿ, 2 ಇಂಟು 5 ಇವುಗಳ ಘಾತ 5. ಘಾತಗಳು ಸಮವಾಗಿವೆ. ಹಾಗಾಗಿ 2 ಇಂಟು 5 ಇವುಗಳ ಘಾತ 5 ಅಂತ ಬರೆಯಿರಿ. ನಂತರದಲ್ಲಿ ಗುಣಿಸಿ ಮಕ್ಕಳೇ. 2 5 10, 10ರ ಘಾತ 5 ಈ ರೀತಿಯಲ್ಲಿ ಬರಿಬೇಕು. 7ನೇ ಲೆಕ್ಕವನ್ನು ಗಮನಿಸಿ ಮಕ್ಕಳೇ. a ಘಾತ 4 ಇಂಟು b ಘಾತ 4. ಇಲ್ಲಿ ಆಧಾರ ಸಂಖ್ಯೆಗಳು ಬೇರೆ ಬೇರೆ ಆಗಿವೆ ಮಕ್ಕಳೇ, ಘಾತಗಳು ಒಂದೇ ಇವೆ. ಇವುಗಳನ್ನ ಹೇಗೆ ಮಾಡೋದು ಮಕ್ಕಳೇ?
ಎ ಘಾತ ಎಂ ಇಂಟು ಬಿ ಘಾತ ಎಂ ಈಕ್ವಲ್ಸ್ ಟು ಎ ಇಂಟು ಬಿ ಇವುಗಳ ಘಾತ ಎಂ. ಈಗ ತಾನೇ ನೋಡಿದ್ರಲ್ವಾ, ಅದೇ ರೀತಿ ಮಕ್ಕಳೇ. ಹಾಗಾದ್ರೆ ಎ ಘಾತ ಎಂ ಅಂದ್ರೆ ಎ ಘಾತ 4 ಇಂಟು ಬಿ ಘಾತ ಎಂ ಅಂದ್ರೆ ಬಿ ಘಾತ 4 ಈಕ್ವಲ್ಸ್ ಟು ಎ ಇಂಟು ಬಿ ಇವುಗಳ ಘಾತ 4. ಗುಣಿಸಿ ಮಕ್ಕಳೇ, ಎ ಇಂಟು ಬಿ ಎ ಬಿ ಆಗುತ್ತೆ. ನಂತರ 8ನೇ ಲೆಕ್ಕವನ್ನು ಗಮನಿಸಿ ಮಕ್ಕಳೇ. 3ರ ಘಾತ 4 ಆವರಣ ಘಾತ 3. ಹೀಗಿದ್ದಾಗ ನಾವು ಘಾತಗಳನ್ನು ಗುಣಿಸ್ಬೇಕಾಗುತ್ತೆ ಅಲ್ವಾ ಮಕ್ಕಳೇ. ಎ ಘಾತ ಎಂ ಆವರಣ ಘಾತ ಎನ್, ಎ ಘಾತ ಎಂ ಇಂಟು ಎನ್. ಹಾಗಾದ್ರೆ ನೋಡಿ, ಎ ಘಾತ ಎಂ ಇಂಟು ಎನ್ ಅಂದ್ರೆ 3ರ ಘಾತ 4 ಇಂಟು 3. 3ಕ್ಕೆ 3 4 ಮೂರಲೆ 12. ಹಾಗಾದ್ರೆ ಇಲ್ಲಿ ಬರುವ ಉತ್ತರ 3ರ ಘಾತ 12. ನಂತರ 9ನೇ ಲೆಕ್ಕ. 2ರ ಘಾತ 20 ಡಿವೈಡೆಡ್ ಬೈ 2ರ ಘಾತ 15 ಇಂಟು 2ರ ಘಾತ 3 ಅಂತ ಕೊಟ್ಟಿದ್ದಾರೆ. ನೋಡಿ ಮಕ್ಕಳೇ, ಇಲ್ಲಿ ಭಾಗಾಕಾರನೂ ಬಂದಿದೆ, ಗುಣಾಕಾರನೂ ಸಹ ಬಂದಿದೆ. ಈ ಭಾಗಾಕಾರಕ್ಕೆ ನಿಯಮ ಗೊತ್ತಿದೆ ಅಲ್ವಾ ಮಕ್ಕಳೇ. ಆಧಾರ ಸಂಖ್ಯೆ ಒಂದೇ ಇದ್ದು ಭಾಗಾಕಾರ ಬಂದ್ರೆ ಆ ಘಾತಾಂಕಗಳನ್ನ ನಾವು ಕಳಿಬೇಕಾಗುತ್ತೆ ಅಲ್ವಾ. ಅದೇ ರೀತಿ ಎ ಘಾತ ಎಂ ಡಿವೈಡೆಡ್ ಬೈ ಎ ಘಾತ ಎನ್ ಆದ್ರೆ ಘಾತಾಂಕಗಳನ್ನ ಕಳಿಬೇಕಲ್ವಾ. ಎ ಘಾತ ಎಂ ಮೈನಸ್ ಎನ್. 2ರ ಘಾತ 20 ಡಿವೈಡೆಡ್ ಬೈ 2ರ ಘಾತ 15 ಇಂಟು 2ರ ಘಾತ 3. ನೋಡಿ ಮಕ್ಕಳೇ, ಇಲ್ಲಿ ಭಾಗಾಕಾರ ಇರೋದ್ರಿಂದ ಘಾತಗಳನ್ನ ಕಳಿಬೇಕಾಗುತ್ತೆ. ಆಧಾರ ಸಂಖ್ಯೆ 2 20 ಮೈನಸ್ 15 ಇಂಟು 2ರ ಘಾತ 3. 20ರಲ್ಲಿ 15 ಕಳೆದ್ರೆ 5. 2ರ ಘಾತ 5 ಇಂಟು 2ರ ಘಾತ 3. ನೋಡಿ ಇಲ್ಲಿ ಇಂಟು ಬಂದಿದೆ ಮಕ್ಕಳೇ. ಇಂಟು ಬಂದಾಗ ನಾವು ಘಾತಗಳನ್ನ ಕೂಡಬೇಕಾಗುತ್ತೆ ಅಲ್ವಾ. ಎ ಘಾತ ಎಂ ಇಂಟು ಎ ಘಾತ ಎನ್ ಬಂದ್ರೆ ಎ ಘಾತ ಎಂ ಪ್ಲಸ್ ಎನ್ ಆಗುತ್ತೆ. ಅದೇ ರೀತಿ ನಾವು ಈ ಘಾತಗಳನ್ನ ಕೂಡೋಣ. ಆಧಾರ ಸಂಖ್ಯೆ 2, ಘಾತಗಳು 5 ಪ್ಲಸ್ 3. 5ಕ್ಕೆ 3ನ್ನು ಕೂಡಿದ್ರೆ 8. ಹಾಗಾದ್ರೆ ಇಲ್ಲಿ ಬರುವ ಉತ್ತರ 2ರ ಘಾತ 8. ನಂತರ 10ನೇ ಲೆಕ್ಕವನ್ನು ಗಮನಿಸಿ. 8ರ ಘಾತ ಟಿ ಡಿವೈಡೆಡ್ ಬೈ 8ರ ಘಾತ 2. ಇಲ್ಲಿ ಭಾಗಾಕಾರ ಇದೆ ಮಕ್ಕಳೇ. ಆಧಾರ ಸಂಖ್ಯೆ ಒಂದೇ ಇದೆ. ಆಧಾರ ಸಂಖ್ಯೆ ಒಂದೇ ಇದ್ದು ಭಾಗಾಕಾರ ಬಂದಾಗ ನಾವು ಘಾತಗಳನ್ನ ಕಳಿಬೇಕಾಗುತ್ತೆ. ಎ ಘಾತ ಎಂ ಡಿವೈಡೆಡ್ ಬೈ ಎ ಘಾತ ಎನ್ ಈಕ್ವಲ್ಸ್ ಟು ಘಾತ ಎಂ ಮೈನಸ್ ಎನ್ ಅಂತ ಆಗುತ್ತೆ. 8ರ ಘಾತ ಟಿ ಡಿವೈಡೆಡ್ ಬೈ 8ರ ಘಾತ 2. ಇಲ್ಲಿ ಏನಾಗುತ್ತೆ, ಆಧಾರ ಸಂಖ್ಯೆ 8 ಮಕ್ಕಳೇ, ಘಾತಗಳು ಟಿ ಮೈನಸ್ 2 ಆಗುತ್ತೆ. ಅರ್ಥ ಆಯ್ತಲ್ವಾ. ನಂತರ ಪ್ರಶ್ನೆ 2 ಗಮನಿಸಿ ಮಕ್ಕಳೇ. ಸಂಕ್ಷೇಪಿಸಿ ಮತ್ತು ಪ್ರತಿಯೊಂದನ್ನು ಘಾತಾಂಕ ರೂಪದಲ್ಲಿ ವ್ಯಕ್ತಪಡಿಸಿ ಅಂತ ಕೊಟ್ಟಿದ್ದಾರೆ. ಮೊದಲ ಲೆಕ್ಕ 2ರ ಘಾತ 3 ಇಂಟು 3ರ ಘಾತ 4 ಇಂಟು 4 ಡಿವೈಡೆಡ್ ಬೈ 3 ಇಂಟು 32. 2ರ ಘಾತ 3, 3ರ ಘಾತ 4. ನಂತರ ಇಲ್ಲಿ 4 ಇದೆ ಮಕ್ಕಳೇ. ಇದನ್ನ ಘಾತಾಂಕ ರೂಪದಲ್ಲಿ ಬರೀಬೇಕಂದ್ರೆ 2 ಇಂಟು 2 ಮಾಡ್ಕೊಳ್ಬಹುದು. 2ರ ಘಾತ 2 ಬೈ 3 ಇಂಟು 32. ಇಲ್ಲಿ ಗಮನಿಸಿ ಮಕ್ಕಳೇ, ಇಲ್ಲಿ 2ರ ಘಾತ 3 ಇದೆ, ಇಲ್ಲಿ 2ರ ಘಾತ 2 ಇದೆ ಅಲ್ವಾ. ಹಾಗಾದ್ರೆ ಉತ್ತರ ಏನ್ ಬರುತ್ತೆ, 2ರ ಘಾತ 3 ಪ್ಲಸ್ 2 ಇಂಟು 3ರ ಘಾತ 4. ನೋಡಿ ಮಕ್ಕಳೇ, 3 ಇಂಟು 32 ಇದೆ. 32ಅನ್ನ ನಾವು ಘಾತಾಂಕ ರೂಪದಲ್ಲಿ ಬರೀಬೇಕಂದ್ರೆ ಇವುಗಳ ಘಾತ ಎಷ್ಟಾಗುತ್ತೆ ಮಕ್ಕಳೇ, 2ರ ಘಾತ 5 ಆಗುತ್ತೆ. 2 ಎರಳೆ 4, 4 ಎರಳೆ 8, 8 ಎರಳೆ 16, 16 ಎರಳೆ 32 ಆಗುತ್ತೆ. ಅಂದ್ರೆ 2ರ ಘಾತ 5 ಆಗುತ್ತೆ ಇಂಟು 3. 3ಕ್ಕೆ 2 ಕೂಡಿದ್ರೆ 5. 2ರ ಘಾತ 5 ಇಂಟು 3ರ ಘಾತ 4. ನಂತರ ಬೈ 2ರ ಘಾತ 5 ಇಂಟು 3. 2ರ ಘಾತ 5 ಇದೆ, ಇಲ್ಲೂ ಸಹ 2ರ ಘಾತ 5 ಇದೆ. ಇಲ್ಲೂ 3ರ ಘಾತ 4 ಇದೆ, ಇಲ್ಲಿ 3ರ ಘಾತ 1 ಇದೆ ಮಕ್ಕಳೇ. ಹಾಗಾದ್ರೆ ಇದನ್ನ ಯಾವ ರೀತಿ ಮಾಡೋದು ಮಕ್ಕಳೇ, 2ರ ಘಾತ 5 ಮೈನಸ್ 5 ಇಂಟು 3ರ ಘಾತ 4 ಮೈನಸ್ 1 ಅಂತ ಬರೀಬೇಕು. ಯಾಕೆಂದ್ರೆ ಎ ಘಾತ ಎಂ ಡಿವೈಡೆಡ್ ಬೈ ಎ ಘಾತ ಎನ್ ಬಂದಾಗ ಎ ಘಾತ ಎಂ ಮೈನಸ್ ಎನ್ ಆಗುತ್ತೆ. ಅದೇ ರೀತಿಯಲ್ಲಿ ಎ ಘಾತ ಎಂ ಡಿವೈಡೆಡ್ ಬೈ ಎ ಘಾತ ಎನ್ ಮಕ್ಕಳೇ ಇದು. ಹಾಗಾಗಿ ಇಲ್ಲಿ ಆಧಾರ ಸಂಖ್ಯೆ 2, ನಂತರ ಇವುಗಳ ಘಾತ 5 ಮೈನಸ್ 5 ಆಗುತ್ತೆ ಇಂಟು ಇಲ್ಲೂ ಸಹ ಅದೇ ನಿಯಮ ಮಕ್ಕಳೇ. ಇಲ್ಲಿ ಆಧಾರ ಸಂಖ್ಯೆ 3 ಇದೆ, ಇಲ್ಲಿ 3ರ ಘಾತ 4 ಇದೆ, ಇಲ್ಲಿ 3ರ ಘಾತ 1 ಇದೆ. 3ರ ಘಾತ 4 ಮೈನಸ್ 1. ನಂತರ 2ರ ಘಾತ ನೋಡಿ 5 ಮೈನಸ್ 5 ಏನಾಗುತ್ತೆ, 0 ಆಗುತ್ತೆ. ಹಾಗಾಗಿ 2ರ ಘಾತ 0 ಇಂಟು 3ರ ಘಾತ 4 ಮೈನಸ್ 1 ಇದೆ ಮಕ್ಕಳೇ. 4ರಲ್ಲಿ 1 ಕಳೆದ್ರೆ 3. ಎ ಘಾತ 0 ಬಂದ್ರೆ ಅದ್ರ ಉತ್ತರ 1 ಆಗಿರುತ್ತೆ. ಹಾಗಾದ್ರೆ 2ರ ಘಾತ 0 ಇದೆ, ಇಲ್ಲಿ 1 ಬರುತ್ತೆ ಇಂಟು 3ರ ಘಾತ 3 ಇದೆ ಮಕ್ಕಳೇ, ಅದನ್ನ ಹಾಗೆ ಬರೆಯಿರಿ. ನಂತರ 3 1 3, 3ರ ಘಾತ 3. ನಂತರ 2ನೇ ಲೆಕ್ಕವನ್ನು ಗಮನಿಸಿ.
5 ರ ಘಾತ 2 ಆವರಣ ಘಾತ 3 ಇಂಟು 5 ರ ಘಾತ 4 ಡಿವೈಡೆಡ್ ಬೈ 5 ರ ಘಾತ 7. ಈ ರೀತಿ ಆವರಣದಲ್ಲಿದ್ದಾಗ ಆವರಣದ ಘಾತಗಳನ್ನು ನಾವು ಗುಣಿಸಬೇಕಾಗುತ್ತೆ. 5 ರ ಘಾತ 2 ಇಂಟು 3 ಇಂಟು 5 ರ ಘಾತ 4 ಡಿವೈಡೆಡ್ ಬೈ 5 ರ ಘಾತ 7. ಇಲ್ಲಿ ಈ ನಿಯಮವನ್ನು ಅನುಸರಿಸಬೇಕು. ನೋಡಿ ಮಕ್ಕಳೇ, 5 2 3 6 ಇಂಟು 5 ರ ಘಾತ 4 ಡಿವೈಡೆಡ್ ಬೈ 5 ರ ಘಾತ 7. ನಂತರ ಇಲ್ಲಿ ನೋಡಿ ಗುಣಾಕಾರ ಇದೆ ಅಲ್ವಾ ಮಕ್ಕಳೇ, ಒಂದೇ ಆಧಾರ ಸಂಖ್ಯೆ ಇದ್ದು ಗುಣಾಕಾರ ಬಂದಾಗ ಅವುಗಳ ಘಾತಗಳನ್ನು ನಾವು ಕೂಡಿಸಬೇಕಾಗುತ್ತೆ. ಆಧಾರ ಸಂಖ್ಯೆ 5 6 ಪ್ಲಸ್ 4 ಡಿವೈಡೆಡ್ ಬೈ 5 ರ ಘಾತ 7. ನೋಡಿ ಮಕ್ಕಳೇ, 5ಕ್ಕೆ 5 6 ಪ್ಲಸ್ 4 ಅಂದ್ರೆ 10 ಆಗುತ್ತೆ ಡಿವೈಡೆಡ್ ಬೈ 5 ರ ಘಾತ 7. ನೋಡಿ ಮಕ್ಕಳೇ, ಇಲ್ಲಿ ಭಾಗಾಕಾರ ಬಂದಿದೆ. ಭಾಗಾಕಾರ ಬಂದಾಗ ನಾವು ಅವುಗಳ ಘಾತಗಳನ್ನ ಕಳಿಬೇಕಾಗುತ್ತೆ. ಹಾಗಾಗಿ ಆಧಾರ ಸಂಖ್ಯೆ 5 ಅವುಗಳ ಘಾತಗಳು 10 ಮೈನಸ್ 7. ನಂತರ ನೋಡಿ 5ಕ್ಕೆ 5 10ರಲ್ಲಿ 7ನ್ನ ಕಳೆದ್ರೆ 3. 5 ರ ಘಾತ 3 ಇಲ್ಲಿ ಉತ್ತರ ಮಕ್ಕಳೇ. ನಂತರ ಮೂರನೇ ಲೆಕ್ಕವನ್ನು ಗಮನಿಸಿ. 25 ರ ಘಾತ 4 ಡಿವೈಡೆಡ್ ಬೈ 5 ರ ಘಾತ 3. ಇಲ್ಲಿ 25 ಇದೆ ಅಲ್ವಾ, ಇದನ್ನು ನಾವು ಭಾಗಿಸೋಣ ಮಕ್ಕಳೇ. ನೋಡಿ 5 5 25 5 1 5. ನೋಡಿ ಇಲ್ಲಿ 5 ಇಂಟು 5 ಬಂತಲ್ವಾ, 5 ಸ್ಕ್ವೇರ್ ಬಂತು. ಹಾಗಾದ್ರೆ ಇದನ್ನ ಇಲ್ಲಿ ಬರಿಬಹುದಲ್ವಾ ಮಕ್ಕಳೇ. 5 ರ ಘಾತ 2 ಆವರಣ ಘಾತ 4 ಅಂತ ಬರಿಬಹುದು ಡಿವೈಡೆಡ್ ಬೈ 5 ರ ಘಾತ 3. 4 2 8 ಮಕ್ಕಳೇ. 5 ರ ಘಾತ 8 ಡಿವೈಡೆಡ್ ಬೈ 5 ರ ಘಾತ 3. ಆಧಾರ ಸಂಖ್ಯೆ ಒಂದೇ ಇದ್ದು ಭಾಗಾಕಾರ ಬಂದಿದೆ ಮಕ್ಕಳೇ, ಹಾಗಾಗಿ ಘಾತಗಳನ್ನ ಕಳಿಬೇಕಾಗುತ್ತೆ. 5 ಆಧಾರ ಸಂಖ್ಯೆ 8 ಮೈನಸ್ 3. ನೋಡಿ 5ಕ್ಕೆ 5 8ರಲ್ಲಿ 3ನ್ನ ಕಳೆದ್ರೆ 5. 5 ರ ಘಾತ 5 ಇಲ್ಲಿ ಉತ್ತರ ಮಕ್ಕಳೇ. ನಂತರ ನಾಲ್ಕನೇ ಲೆಕ್ಕವನ್ನು ಗಮನಿಸಿ. 3 ಇಂಟು 7 ರ ಘಾತ 2 ಇಂಟು 11 ರ ಘಾತ 8 ಡಿವೈಡೆಡ್ ಬೈ 21 ಇಂಟು 11 ರ ಘಾತ 3. 3 ಇಂಟು 7 ರ ಘಾತ 2 ಇಂಟು 11 ರ ಘಾತ 8 ನಂತರ ಡಿವೈಡೆಡ್ ಬೈ 21 ಇದೆ ಮಕ್ಕಳೇ. ನಾವು ಇದನ್ನ ವಿಭಜಿಸ್ಕೊಳ್ಬಹುದಲ್ವಾ. 3 7 21 ಇಂಟು 11 ರ ಘಾತ 3. ಭಾಗಾಕಾರ ಇದ್ದಾಗ ನಾವು ಅವುಗಳ ಘಾತಗಳನ್ನ ಕಳಿಬೇಕು ಅಂತ ಹೇಳಿದ್ನಲ್ವಾ. 3 ರ ಘಾತ 1 ಮೈನಸ್ 1 ಮಕ್ಕಳೇ. 1 ಮೈನಸ್ 1 ಇಂಟು 7 ರ ಘಾತ 2 ಮೈನಸ್ 1. ನಂತರ 11 ರ ಘಾತ 8 ಮೈನಸ್ 3. ಈ 3ಕ್ಕೆ 3 1ರಲ್ಲಿ 1ನ್ನು ಕಳೆದ್ರೆ 0. 7ಕ್ಕೆ 7 2ರಲ್ಲಿ 1ನ್ನು ಕಳೆದ್ರೆ 1. 11ಕ್ಕೆ 11 8ರಲ್ಲಿ 3ನ್ನು ಕಳೆದ್ರೆ 5. ಯಾವುದೇ ಸಂಖ್ಯೆಯ ಘಾತ 0 ಇದ್ರೆ ಅಲ್ಲಿ ಉತ್ತರ 1 ಬರುತ್ತೆ ಮಕ್ಕಳೇ. ಇಂಟು 7 ರ ಘಾತ 1 ಅಂದ್ರೆ 7 ಇಂಟು 11 ರ ಘಾತ 5. ನೋಡಿ 7 1 7 ಇಂಟು 11 ರ ಘಾತ 5 ಘಾತಾಂಕ ರೂಪದಲ್ಲಿ ವ್ಯಕ್ತಪಡಿಸಿ ಅಂತ ಕೊಟ್ಟಿದ್ದಾರಲ್ವಾ ಮಕ್ಕಳೇ. ಹಾಗಾಗಿ ಈ ರೀತಿ ಘಾತಗಳಲ್ಲಿಯೇ ನಿಮ್ಮ ಉತ್ತರವನ್ನ ಬರೆಯಿರಿ. 7 ಇಂಟು 11 ರ ಘಾತ 5. 5ನೇ ಲೆಕ್ಕವನ್ನು ಗಮನಿಸಿ. 3 ರ ಘಾತ 7 ಡಿವೈಡೆಡ್ ಬೈ 3 ರ ಘಾತ 4 ಇಂಟು 3 ರ ಘಾತ 3. 3 ರ ಘಾತ 7 ಡಿವೈಡೆಡ್ ಬೈ ಆಧಾರ ಸಂಖ್ಯೆ ಒಂದೇ ಇದ್ದು ಗುಣಾಕಾರ ಬಂದಾಗ ಅವುಗಳ ಘಾತಗಳನ್ನ ಕೂಡಿಸ್ಬೇಕು ಅಂತ ನೀವು ನೋಡಿದ್ರಲ್ವಾ. ಅದೇ ರೀತಿ ಆಧಾರ ಸಂಖ್ಯೆ 3 ಘಾತಗಳು 4 ಪ್ಲಸ್ 3. 3 ರ ಘಾತ 7 ಡಿವೈಡೆಡ್ ಬೈ 3 ರ ಘಾತ 4ಕ್ಕೆ 3ನ್ನು ಕೂಡಿದ್ರೆ 7. 3 ರ ಘಾತ 7. ಭಾಗಾಕಾರ ಬಂದಾಗ ನಾವು ಘಾತಗಳನ್ನ ಕಳಿಬೇಕು ಅಂತ ನೀವು ಓದಿದ್ರಲ್ವಾ. ನೋಡಿ ಭಾಗಾಕಾರದಲ್ಲಿ ಘಾತಗಳನ್ನ ಕಳಿಬೇಕು. 3ಕ್ಕೆ 3 ಘಾತಗಳು ನೋಡಿ 7 ಮೈನಸ್ 7. 3ಕ್ಕೆ 3 7ರಲ್ಲಿ 7ನ್ನ ಕಳೆದ್ರೆ 0. ಯಾವುದೇ ಸಂಖ್ಯೆಯ ಘಾತ 0 ಬಂದ್ರೆ ಅದರ ಉತ್ತರ 1 ಆಗಿರುತ್ತೆ ಮಕ್ಕಳೇ. ಹಾಗಾಗಿ 3 ರ ಘಾತ 0 ಇದರ ಉತ್ತರ 1. 6ನೇ ಲೆಕ್ಕವನ್ನು ಗಮನಿಸಿ ಮಕ್ಕಳೇ. 2 ರ ಘಾತ 0 ಪ್ಲಸ್ 3 ರ ಘಾತ 0 ಪ್ಲಸ್ 4 ರ ಘಾತ 0. ನೋಡಿ ಮಕ್ಕಳೇ, 2 ರ ಘಾತ 0 ಅಂದ್ರೆ 1, 3 ರ ಘಾತ 0 ಅಂದ್ರೂ 1, 4 ರ ಘಾತ 0 ಅಂದ್ರೂ ಸಹ 1. 3ನ್ನು ಕೂಡಿ ಮಕ್ಕಳೇ 1 2 3 ಉತ್ತರ 3 ಬಂತೆ. ನಂತರ 7ನೇ ಲೆಕ್ಕವನ್ನು ಗಮನಿಸಿ. 2 ರ ಘಾತ 0 3 ರ ಘಾತ 0 4 ರ ಘಾತ 0. ನೋಡಿ ಮಕ್ಕಳೇ, ಯಾವುದೇ ಸಂಖ್ಯೆಯ ಘಾತ 0 ಬಂದ್ರೆ ಅದರ ಉತ್ತರ 1 ಆಗಿರುತ್ತೆ. ಇಲ್ಲಿ ಘಾತ 0 ಇದೆ, ಹಾಗಾಗಿ 1 ಇಂಟು 3 ರ ಘಾತನೂ ಸಹ 0 ಇದೆ, ಹಾಗಾಗಿ ಇಲ್ಲಿಯೂ ಸಹ ಉತ್ತರ 1. ಇಂಟು 4 ರ ಘಾತನೂ ಸಹ 0 ಇದೆ, ಹಾಗಾಗಿ ಇಲ್ಲಿಯೂ ಸಹ ಉತ್ತರ 1. 1 1 1 1 1 1. ನಂತರ 8ನೇ ಲೆಕ್ಕವನ್ನು ಗಮನಿಸಿ. 3 ರ ಘಾತ 0 ಪ್ಲಸ್ 2 ರ ಘಾತ 0 ಇಂಟು 5 ರ ಘಾತ 0. ಯಾವುದೇ ಸಂಖ್ಯೆಯ ಘಾತ 0 ಆಗಿದ್ರೆ ಅಲ್ಲಿ ಬರುವ ಉತ್ತರ 1 ಆಗಿರುತ್ತೆ. ಹಾಗಾದ್ರೆ 3 ರ ಘಾತ 0 ಇದೆ, ಇಲ್ಲಿ 1 ಬರುತ್ತೆ.
ಪ್ಲಸ್ 2 ರ ಘಾತ 0 ಇದೆ, ಇಲ್ಲೂ ಸಹ 1 ಬರುತ್ತೆ, ಇಂಟು 5 ರ ಘಾತ 0 ಇದೆ, ಇಲ್ಲೂ ಸಹ 1 ಬರುತ್ತೆ. 1ಕ್ಕೆ 1 ಕೂಡಿದ್ರೆ 2 ಇಂಟು 1, 2 ಒಂದಲೇ 2. 9ನೇ ಲೆಕ್ಕವನ್ನು ಗಮನಿಸಿ. 2 ರ ಘಾತ 8 ಇಂಟು a ಘಾತ 5 ಬೈ 4 ರ ಘಾತ 3 ಇಂಟು a ಘಾತ 3. ಇದನ್ನ ಹೇಗೆ ಮಾಡೋದು ನೋಡಿ ಮಕ್ಕಳೇ. 2 ರ ಘಾತ 8 ಇಂಟು a ಘಾತ 5 ಡಿವೈಡೆಡ್ ಬೈ, ಇಲ್ಲಿ 4 ಇದೆ ಅಲ್ವಾ ಮಕ್ಕಳೇ. 4ಅನ್ನು 2 ಇಂಟು 2 ಮಾಡಿದರೆ 2 ರ ಘಾತ 2 ಆಗುತ್ತೆ. 2 ರ ಘಾತ 2 ಆವರಣ ಘಾತ 3 ಇಂಟು a ಘಾತ 3. 2 ರ ಘಾತ 8 ಇಂಟು a ಘಾತ 5 ಡಿವೈಡೆಡ್ ಬೈ, ಇವುಗಳ ಘಾತಗಳನ್ನು ಗುಣಿಸ್ಬೇಕು ಮಕ್ಕಳೇ. 2 ಇಂಟು 3 ಇಂಟು a ಘಾತ 3. 2 ರ ಘಾತ 8 ಇಂಟು a ಘಾತ 5. 2 ರ ಘಾತ ಏನು ಬರುತ್ತೆ? 2 ಮೂರಲೆ 6 ಇಂಟು a ಘಾತ 3. ಭಾಗಾಕಾರ ಬಂದಾಗ ನಾವು ಘಾತಗಳನ್ನು ಕಳಿಬೇಕಲ್ವಾ ಮಕ್ಕಳೇ. ಹಾಗಾಗಿ ನೋಡಿ 2 ರ ಘಾತ 8 ಮೈನಸ್ 6 ಇಂಟು a ಘಾತ 5 ಮೈನಸ್ 3. 8 ರ 6 ಹೋದ್ರೆ 2 ಇಂಟು a ಘಾತ ನೋಡಿ 5ರಲ್ಲಿ 3 ಹೋದ್ರೆ 2. 2 ರ ಘಾತ 2 ಇಂಟು a ಘಾತ 2. ಇಲ್ಲಿ ಆಧಾರ ಸಂಖ್ಯೆ ಒಂದೇ ಇಲ್ಲ, ಘಾತಗಳು ಮಾತ್ರ ಸಮವಾಗಿವೆ. ಆಗ ಏನು ಮಾಡಬೇಕು? 2 ಇಂಟು a, ಇವುಗಳ ಘಾತ 2 ಮಕ್ಕಳೇ. 2 ಇಂಟು a 2a ಆಗುತ್ತೆ, 2a ಸ್ಕ್ವೇರ್. ನಂತರ 10ನೇ ಲೆಕ್ಕವನ್ನು ಗಮನಿಸಿ. a ಘಾತ 5 ಬೈ a ಘಾತ 3 ಇಂಟು a ಘಾತ 8. ಇಲ್ಲಿ ಡಿವೈಡೆಡ್ ಬೈ ಇದೆ ಅಲ್ವಾ. ಭಾಗಾಕಾರ ಬಂದಾಗ ನಾವು ಅವುಗಳ ಘಾತಗಳನ್ನು ಕಳಿಬೇಕು ಅಂತ ಓದಿದ್ರಲ್ವಾ. a ಘಾತ 5 ಮೈನಸ್ 3 ಇಂಟು a ಘಾತ 8 ನೋಡಿ. 5ರಲ್ಲಿ 3ನ್ನು ಕಳೆದ್ರೆ 2, ಹಾಗಾಗಿ a ಘಾತ 2 ಇಂಟು a ಘಾತ 8. ಗುಣಾಕಾರ ಬಂದಾಗ ಅವುಗಳ ಘಾತಗಳನ್ನು ಕೂಡಿಸ್ಬೇಕು ಅಂತ ಓದಿದ್ರಲ್ವಾ. a ಘಾತ 2 ಪ್ಲಸ್ 8, 2ಕ್ಕೆ 8ನ್ನು ಕೂಡಿದ್ರೆ 10. ಹಾಗಾದ್ರೆ ಇಲ್ಲಿ ಉತ್ತರ ಏನು ಬರುತ್ತೆ? a ಘಾತ 10. ನಂತರ 11ನೇ ಲೆಕ್ಕವನ್ನು ಗಮನಿಸಿ. 4 ರ ಘಾತ 5 ಇಂಟು a ಘಾತ 8 ಇಂಟು b ಘಾತ 3 ಬೈ 4 ರ ಘಾತ 5 ಇಂಟು a ಘಾತ 5 ಇಂಟು b ಘಾತ 2. ಭಾಗಾಕಾರ ಬಂದಾಗ ನಾವು ಅವುಗಳ ಘಾತಗಳನ್ನು ಕಳಿಬೇಕಾಗುತ್ತೆ. ಹಾಗಾಗಿ ನೋಡಿ 4 ಆಧಾರ ಸಂಖ್ಯೆ, ಇವುಗಳ ಘಾತಗಳನ್ನು ನೋಡಿ 5 ಮೈನಸ್ 5 ಇಂಟು ಇಲ್ಲಿ ಆಧಾರ ಸಂಖ್ಯೆ a, ಇವುಗಳ ಘಾತಗಳನ್ನು ನೋಡಿ 8 ಮೈನಸ್ 5. ನಂತರ ಆಧಾರ ಸಂಖ್ಯೆ b, ಇವುಗಳ ಘಾತಗಳು 3 ಮೈನಸ್ 2. 4ಕ್ಕೆ 4, 5ರಲ್ಲಿ 5ನ್ನು ಕಳೆದ್ರೆ 0 ಇಂಟು 8ರಲ್ಲಿ 5ನ್ನು ಕಳೆದ್ರೆ 3 ಮಕ್ಕಳೇ. ಹಾಗಾಗಿ a ಘಾತ 3 ಇಂಟು 3ರಲ್ಲಿ 2ನ್ನು ಕಳೆದ್ರೆ 1 ಮಕ್ಕಳೇ. ಹಾಗಾಗಿ b ಘಾತ 1. ನಂತರ ನೋಡಿ 4 ರ ಘಾತ 0 ಅಂತ ಇದೆ. ಯಾವುದೇ ಒಂದು ಸಂಖ್ಯೆಯ ಘಾತ 0 ಬಂದರೆ ಅದರ ಉತ್ತರ 1 ಆಗಿರುತ್ತೆ. 1 ಇಂಟು a ಘಾತ 3 ಇಂಟು b ಘಾತ 1. 1ಅನ್ನು a ಘಾತ 3ಕ್ಕೆ ಗುಣಿಸಿದರೆ a ಘಾತ 3 ಬರುತ್ತೆ ಮಕ್ಕಳೇ, ಇಂಟು b. ಹಾಗಾದರೆ ಇಲ್ಲಿ ಬರುವ ಉತ್ತರ ನೋಡಿ ಮಕ್ಕಳೇ, a ಘಾತ 3 ಇಂಟು b. ನಂತರ 12ನೇ ಲೆಕ್ಕವನ್ನು ಗಮನಿಸಿ ಮಕ್ಕಳೇ. 2 ರ ಘಾತ 3 ಇಂಟು 2 ಆವರಣ ಘಾತ 2 ಅಂತ ಕೊಟ್ಟಿದ್ದಾರೆ. ಆಧಾರ ಸಂಖ್ಯೆ ಒಂದೇ ಇದ್ದು ಇಲ್ಲಿ ಗುಣಾಕಾರ ಬಂದಾಗ ಅವುಗಳ ಘಾತಗಳನ್ನು ಕೂಡಿಸ್ಬೇಕು ಅಂತ ಓದಿದ್ರಲ್ವಾ. ಹಾಗಾದರೆ ನೋಡಿ ಆಧಾರ ಸಂಖ್ಯೆ 2, ಇವುಗಳ ಘಾತಗಳು ನೋಡಿ 3 ಇದೆ. ಇಲ್ಲಿ ಏನೂ ಇಲ್ಲ ಅಂದ್ರೂ ಸಹ 1 ಇರುತ್ತೆ. 3 ಪ್ಲಸ್ 1 ಆವರಣ ಘಾತ 2 ನೋಡಿ ಮಕ್ಕಳೇ. 2 ರ ಘಾತ 3ಕ್ಕೆ 1ನ್ನು ಕೂಡಿದ್ರೆ 4 ಆವರಣ ಘಾತ 2. ಈ ಘಾತಗಳನ್ನು ಗುಣಿಸೋಣ. 2ಕ್ಕೆ 2, 4 2 8. ಹಾಗಾದರೆ ಇಲ್ಲಿ ಬರುವ ಉತ್ತರ 2 ರ ಘಾತ 8. ನಂತರ ಪ್ರಶ್ನೆ 3, ಸರಿ ಅಥವಾ ತಪ್ಪು ತಿಳಿಸಿ ಮತ್ತು ನಿಮ್ಮ ಉತ್ತರವನ್ನು ಸಮರ್ಥಿಸಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. 10 ಇಂಟು 10 ರ ಘಾತ 11 ಹಾಗೂ 100 ರ ಘಾತ 11 ಎರಡೂ ಸಹ ಸಮಾನ ಅಂತ ಗುರುತಿಸಬೇಕು. ಇಲ್ಲಿ ಗುಣಾಕಾರ ಇದೆ ಮಕ್ಕಳೇ, ಆಧಾರ ಸಂಖ್ಯೆನೂ ಸಹ ಸಮವಾಗಿದೆ. ಆಗ ನಾವು ಘಾತಗಳನ್ನು ಕೂಡೋಣ. ಆಧಾರ ಸಂಖ್ಯೆ 10, 1 ಪ್ಲಸ್ 11 ಈಕ್ವಲ್ಸ್ ಟು 10 ರ ಘಾತ 11 ಅಂದರೆ ಇದನ್ನ 10 100 ಆಗುತ್ತಲ್ವಾ. 2 ಇಂಟು 10 ಇದರ ಆವರಣ ಘಾತ 11 ಅಂತ ಬರೀಬಹುದು. ನೋಡಿ ಮಕ್ಕಳೇ, 10ಕ್ಕೆ 10, 1ಕ್ಕೆ 11 ಕೂಡಿದ್ರೆ 12 ಈಕ್ವಲ್ಸ್ ಟು 10 ಇಂಟು 10 ಇದೆ ಅಲ್ವಾ ಮಕ್ಕಳೇ. ಅಂದರೆ 10ನ್ನು 2 ಬಾರಿ ಗುಣಿಸಲಾಗಿದೆ. ಹಂಗಂದ್ರೆ 10 ರ ಘಾತ 2 ಆವರಣ ಘಾತ 11. 10 ರ ಘಾತ 12 11 22 ಆಗುತ್ತೆ. 10 ರ ಘಾತ 22 ಆಗುತ್ತೆ ಮಕ್ಕಳೇ. ಇವೆರಡೂ ಸಹ ಸಮವಾಗಿಲ್ಲ ಮಕ್ಕಳೇ. ನೋಡಿ 10 ರ ಘಾತ 12 ಇದೆ, 10 ರ ಘಾತ 22 ಇದೆ ಮಕ್ಕಳೇ. 10 ರ ಘಾತ 12 ಹಾಗೂ 10 ರ ಘಾತ 22 ಸಮವಲ್ಲ ಮಕ್ಕಳೇ. ಹಾಗಾಗಿ ತಪ್ಪು ಅಂತ ಬರೆಯಿರಿ. 10 ರ ಘಾತ 12 ನಾಟ್ ಈಕ್ವಲ್ ಟು 10 ರ ಘಾತ 22. ನಂತರ ಎರಡನೇ ಲೆಕ್ಕವನ್ನು ಗಮನಿಸಿ.
2 ಹಾಗೂ 5 ಇಲ್ಲಿ ಪ್ರಶ್ನೆಯಲ್ಲಿ 2 5 ದೊಡ್ಡದು ಅಂತ ಕೊಟ್ಟಿದ್ದಾರೆ. ನೋಡೋಣ. 2 ಅಂದ್ರೆ 2 3 ಬಾರಿ ಗುಣಿಸಬೇಕು. 5 ಅಂದ್ರೆ 5 2 ಬಾರಿ ಗುಣಿಸಬೇಕು. 2 4 4 8 ನಂತರ 5 25. ನೋಡಿ ಮಕ್ಕಳೇ, 8 ಚಿಕ್ಕದು, 25 ದೊಡ್ಡದು. ಹಾಗಾಗಿ ಇಲ್ಲಿ ಕೊಟ್ಟಂತಹ ಪ್ರಶ್ನೆ ತಪ್ಪಾಗಿದೆ. ಮೂರನೇ ಲೆಕ್ಕವನ್ನು ಗಮನಿಸಿ. 2 3 × 3 2 = 6 ಅಂತ ಇದೆ ಮಕ್ಕಳೇ. 2 3 ಬಾರಿ ಗುಣಿಸಿ, 3 2 ಬಾರಿ ಗುಣಿಸಿ, ನಂತರ 6 5 ಬಾರಿ ಗುಣಿಸಿ ಮಕ್ಕಳೇ. 2 4 4 8 × 3 3 9, 6 36, 36 216, 216 1296, 1296 7776. ಇವೆರಡೂ ಸಹ ಸಮವಾಗಿಲ್ಲ ಮಕ್ಕಳೇ, ಹಾಗಾಗಿ ಇವು ತಪ್ಪು. ನಂತರ ನಾಲ್ಕನೇ ಲೆಕ್ಕವನ್ನು ಗಮನಿಸಿ. 3 ಘಾತ 0 = 1000 ಘಾತ 0 ಅಂತ ಕೊಟ್ಟಿದ್ದಾರೆ. ಯಾವುದೇ ಸಂಖ್ಯೆಯ ಘಾತ 0 ಆಗಿದ್ರೆ ಅದರ ಉತ್ತರ 1 ಆಗಿರುತ್ತೆ. 3 ಘಾತ 0 ಇದೆ, ಅದರ ಉತ್ತರ 1. 1000 ಘಾತ 0 ಇದೆ, ಅದರ ಉತ್ತರನೂ ಸಹ 1. 1 = 1. ಈ ಪ್ರಶ್ನೆ ಸರಿಯಾಗಿದೆ. ನಂತರ ನಾಲ್ಕನೇ ಪ್ರಶ್ನೆಯನ್ನು ಗಮನಿಸಿ. ಮುಂದಿನವುಗಳನ್ನು ಅವಿಭಾಜ್ಯ ಅಪವರ್ತನಗಳ ಘಾತಾಂಕಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿ ಅಂತ ಕೊಟ್ಟಿದ್ದಾರೆ. ಗಮನಿಸಿ ಮಕ್ಕಳೇ, ಇಲ್ಲೂ ಸಹ ಅವಿಭಾಜ್ಯ ಸಂಖ್ಯೆಗಳಿಂದ ನೀವು ಅಪವರ್ತನಗಳನ್ನು ಕಂಡುಹಿಡಿಬೇಕು. ನೋಡಿ, ಮೊದಲ ಲೆಕ್ಕ 108 × 192. ಅದೇ ಸಂಖ್ಯೆಯಿಂದ ಭಾಗವಾಗ್ತಕ್ಕಂಥ ಸಂಖ್ಯೆಯನ್ನ ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ. 2 ಸಹ ಅವಿಭಾಜ್ಯ ಸಂಖ್ಯೆ. 2ರಿಂದ ಭಾಗಿಸೋಣ. 2 5 10, 2 4 8, 2 2 4, 1 ಉಳಿಯುತ್ತೆ, 14 ಆಗುತ್ತೆ. 2 7 14. ನಂತರ 3ರಿಂದ ಭಾಗಿಸಿ ಮಕ್ಕಳೇ. 3 9 27, 3 3 9, 3 1 3. ನಂತರ ನೋಡಿ, 192 ಇದೆ. ಇದನ್ನ 2ರಿಂದ ಭಾಗಿಸೋಣ. 2 9 18, 1 ಉಳಿಯುತ್ತೆ, 12 ಆಗುತ್ತೆ. 2 6 12, 2 4 8, 1 ಉಳಿಯುತ್ತೆ, 16 ಆಗುತ್ತೆ. 2 8 16. ನಂತರ 2 2 4, 2 4 8. ನಂತರ 2 1 2, 2 2 4. ನಂತರ 2 6 12, 2 3 6, 3 1 3. 108ರ ಅಪವರ್ತನಗಳು 2 × 2 × 3 × 3 × 3. 192ರ ಅಪವರ್ತನಗಳನ್ನು ಗಮನಿಸಿ ಮಕ್ಕಳೇ. 2 6 ಬಾರಿ ಬಂದಿದೆ, 3 1 ಬಾರಿ ಬಂದಿದೆ. ಹಾಗಾದ್ರೆ ನೋಡಿ, ಇಲ್ಲಿ 2 2 ಬಾರಿ ಬಂದಿದೆ, ಹಾಗಾಗಿ 2 ರ ಘಾತ 2. 3 3 ಬಾರಿ ಬಂದಿದೆ, ಹಾಗಾಗಿ 3 ರ ಘಾತ 3. 2 6 ಬಾರಿ ಬಂದಿದೆ, ಹಾಗಾಗಿ 2 ರ ಘಾತ 6. 3 1 ಬಾರಿ ಬಂದಿದೆ, ಹಾಗಾಗಿ 3 ರ ಘಾತ 1. 2 ಇದೆ, ಇಲ್ಲೂ 2 ಇದೆ. ಇದರ ಘಾತ 2 ಇದೆ, ಇದರ ಘಾತ 6 ಇದೆ. ಕೂಡಿಸೋಣ. 2 ರ ಘಾತ 2 + 6 ಇಂಟು 3 ರ ಘಾತ 3 + 1. ನೋಡಿ ಮಕ್ಕಳೇ, 2ಕ್ಕೆ 6 ಕೂಡಿದ್ರೆ 8, 2 ರ ಘಾತ 8 ಇಂಟು 3 ರ ಘಾತ 3ಕ್ಕೆ 1 ಕೂಡಿದ್ರೆ 4, ಹಾಗಾಗಿ 3 ರ ಘಾತ 4. ಎರಡನೇ ಲೆಕ್ಕವನ್ನು ಗಮನಿಸಿ. 270 ಅಂತ ಕೊಟ್ಟಿದ್ದಾರೆ. 2ರಿಂದ ಭಾಗಿಸಿ ಮಕ್ಕಳೇ. 2 1 2, 2 3 6, 1 ಉಳಿಯುತ್ತೆ, 10 ಆಗುತ್ತೆ. 2 5 10, 3 4 12, 1 ಉಳಿಯುತ್ತೆ, 15 ಆಗುತ್ತೆ. 3 5 15. ನಂತರ 3 1 3, 1 ಉಳಿಯುತ್ತೆ, 15 ಆಗುತ್ತೆ. 3 5 15. ನಂತರ 3 5 15. 2 1 ಬಾರಿ ಬಂದಿದೆ, 3 3 ಬಾರಿ ಬಂದಿವೆ ಮಕ್ಕಳೇ, 5 1 ಬಾರಿ ಬಂದಿದೆ. ಹಾಗಾದ್ರೆ ಇವುಗಳನ್ನ ಘಾತಾಂಕ ರೂಪದಲ್ಲಿ ಹೇಗೆ ಬರೆಯೋದು ನೋಡಿ. 2 × 3 ರ ಘಾತ 3 × 5. ನಂತರ ಮೂರನೇ ಲೆಕ್ಕವನ್ನು ಗಮನಿಸಿ. 729 × 64. 729 ಭಾಗಿಸೋಣ. 3 2 6, 1 ಉಳಿಯುತ್ತೆ, 12 ಆಗುತ್ತೆ. 3 4 12, 3 3 9. ನಂತರ 3 8 24, 3 1 3. ನಂತರ 3 2 6, 2 ಉಳಿಯುತ್ತೆ, 21 ಆಗುತ್ತೆ. 3 7 21. ನಂತರದಲ್ಲಿ 3 9 27, 3 3 9, 3 1 3. ನಂತರ 64 ಭಾಗಿಸ್ತಾ ಹೋಗಿ ಮಕ್ಕಳೇ. 2 3 6, 2 2 4, 2 1 2, 1 ಉಳಿಯುತ್ತೆ, 12 ಆಗುತ್ತೆ. 2 6 12. ನಂತರ 2 8 16, 2 4 8, 2 2 4, 2 1 2. 729ರ ಅಪವರ್ತನಗಳು 3 6 ಬಾರಿ ಬಂದಿವೆ ಮಕ್ಕಳೇ. ನಂತರ 2 6 ಬಾರಿ ಬಂದಿವೆ. 3 ರ ಘಾತ 6 × 2 ರ ಘಾತ 6. ಇಲ್ಲಿ ಬರುವ ಉತ್ತರ 3 × 2, ಇವುಗಳ ಘಾತ 6. ನಾಲ್ಕನೇ ಲೆಕ್ಕ 768 ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಇದನ್ನ 2ರಿಂದ ಭಾಗಿಸೋಣ. 2 3 6, 1 ಉಳಿಯುತ್ತೆ, 16 ಆಗುತ್ತೆ. 2 8 16. ನಂತರ 2 4 8, 2 1 2, 1 ಉಳಿಯುತ್ತೆ, 18 ಆಗುತ್ತೆ. 2 9 18, 2 2 4. ನಂತರ 2 9 18, 1 ಉಳಿಯುತ್ತೆ, 12 ಆಗುತ್ತೆ. 2 6 12. ನಂತರ 2 4 8,
1 ಉಳಿಯುತ್ತೆ, 16 ಆಗುತ್ತೆ. 2 ಎಂಟ್ಲೆ 16, 2 ಎರಡ್ಲೆ 4, 2 ನಾಲ್ಕಲೆ 8, 2 ಒಂದ್ಲೆ 2, 2 ಎರಡ್ಲೆ 4, 2 ಆರ್ಲೆ 12, 2 ಮೂರ್ಲೆ 6. ನಂತರ 3ನ್ನ ತೆಗೆದುಕೊಳ್ಳೋಣ. 3 ಒಂದ್ಲೆ 3. ಹಾಗಾದ್ರೆ ಇಲ್ಲಿನ ಅಪವರ್ತನಗಳನ್ನು ಗಮನಿಸಿ ಮಕ್ಕಳೇ. 2 ಎಷ್ಟು ಬಾರಿ ಬಂದಿದೆ? 2 1 2 3 4 5 6 7 8 ಬಾರಿ ಬಂದಿದೆ. 2 8 ಬಾರಿ ಬಂದಿದೆ ಮಕ್ಕಳೇ. ನಂತರ ಕೊನೆಯಲ್ಲಿ 3 1 ಬಾರಿ ಬಂದಿದೆ. ಘಾತ 8 8 3. ನಂತರ 5ನೇ ಲೆಕ್ಕ ಸಂಕ್ಷೇಪಿಸಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಮೊದಲ ಲೆಕ್ಕ 2ರ ಘಾತ 5 ಆವರಣ ಘಾತ 2 ಇಂಟು 7ರ ಘಾತ 3 ಡಿವೈಡೆಡ್ ಬೈ 8ರ ಘಾತ 3 ಇಂಟು 7. ಆವರಣದೊಳಗಿನ ಹಾಗೂ ಆವರಣದ ಹೊರಗಿನ ಘಾತಾಂಕಗಳನ್ನ ಗುಣಿಸೋಣ ಮಕ್ಕಳೇ. ನೋಡಿ 5 ಇಂಟು 2 ಅಲ್ವಾ? 2ರ ಘಾತ 5 ಇಂಟು 2 ಇಂಟು 7ರ ಘಾತ 3 ಡಿವೈಡೆಡ್ ಬೈ ಇಲ್ಲಿ 8ರ ಘಾತ 3 ಇದೆ ಮಕ್ಕಳೇ. ಇದನ್ನು ಸಹ ನಾವು ಸುಲಭೀಕರಿಸಬಹುದು. ನೋಡಿ 2 ಇಂಟು 2 ಇಂಟು 2, 2 ಎರಡ್ಲೆ 4, 4 ಎರಡ್ಲೆ 8 ಆಗುತ್ತಲ್ವಾ? ಹಾಗಾಗಿ 2ರ ಘಾತ 3 ಆವರಣ ಘಾತ 3 ಇಂಟು 7. ನೋಡಿ ಮಕ್ಕಳೇ, 2ಕ್ಕೆ 2 5 ಎರಡ್ಲೆ 10 ಇಂಟು 7ರ ಘಾತ 3 ಡಿವೈಡೆಡ್ ಬೈ ನೋಡಿ 3 ಮೂರ್ಲೆ 9 ಆಗುತ್ತೆ. ಹಾಗಾಗಿ 2ರ ಘಾತ 9 ಇಂಟು 7. ಮಕ್ಕಳೇ, ಭಾಗಾಕಾರ ಇದ್ದಾಗ ನಾವು ಘಾತಗಳನ್ನ ಕಳಿತೀವಿ. ಹಾಗಾಗಿ 2ರ ಘಾತ 10 ಮೈನಸ್ 9 ಇಂಟು 7ರ ಘಾತ 3 ಮೈನಸ್ 1. 10ರಲ್ಲಿ 9 ಕಳೆದ್ರೆ 1 ಮಕ್ಕಳೇ. ಹಾಗಾಗಿ 2ರ ಘಾತ 1. ನಂತರ ಇಲ್ಲಿ 3ರಲ್ಲಿ 1 ಕಳೆದ್ರೆ 2 ಮಕ್ಕಳೇ. ಹಾಗಾಗಿ 7ರ ಘಾತ 2. 2ರ ಘಾತ 1 ಅಂದ್ರೆ 2 ಮಕ್ಕಳೇ. ಇಂಟು 7ರ ಘಾತ 2 ಅಂದ್ರೆ 7 ಇಂಟು 7 ಆಗುತ್ತೆ. 2ಕ್ಕೆ 2 7 7 49. 49 ಎರಡೇ ಎಷ್ಟು ಮಕ್ಕಳೇ? 49 ಎರಡೇ 98. ನಂತರ 2ನೇ ಲೆಕ್ಕವನ್ನು ನೋಡೋಣ. 25 ಇಂಟು 5ರ ಘಾತ 2 ಇಂಟು ಟಿ ಘಾತ 8 ಬೈ 10ರ ಘಾತ 3 ಇಂಟು ಟಿ ಘಾತ 4. ನೋಡಿ ಮಕ್ಕಳೇ, 25 ಅಂದ್ರೆ ನಾವಿದನ್ನ ಘಾತಾಂಕಗಳಲ್ಲಿ ತೆಗೆದುಕೊಳ್ಬಹುದಲ್ವಾ ಮಕ್ಕಳೇ? 5ರ ಘಾತ 2 ಅಂತ ತೆಗೆದುಕೊಳ್ಬಹುದು. 5 5ಲೆ 25 ಆಗುತ್ತೆ. ಇಂಟು 5ರ ಘಾತ 2 ಇಂಟು ಟಿ ಘಾತ 8 ಬೈ 10ರ ಘಾತ 3 ಇದೆ ಮಕ್ಕಳೇ. ಇದನ್ನ ನಾವು 2 5ಲೆ 10 ಅಂತ ತೆಗೆದುಕೊಳ್ಬಹುದು. 2 5ಲೆ 10, ಇದರ ಆವರಣ 3 ಇಂಟು ಟಿ ಘಾತ 4. ನೋಡಿ ಮಕ್ಕಳೇ, 5ರ ಘಾತ 2 5ರ ಘಾತ 2 ಇಂಟು ಟಿ ಘಾತ 8 ಬೈ 2ರ ಘಾತ 3 5ರ ಘಾತ 3 ಇಂಟು ಟಿ ಘಾತ 4. ನೋಡಿ ಮಕ್ಕಳೇ, ಭಾಗಾಕಾರ ಬಂದಾಗ ನಾವು ಘಾತಗಳನ್ನ ಕಳಿತೀವಲ್ವಾ? ಮೊದಲು ನೋಡಿ 5ರ ಘಾತ 2 ಇದೆ, 5ರ ಘಾತ 2 ಇದೆ, ನಂತರ 5ರ ಘಾತ 3 ಇದೆ ಮಕ್ಕಳೇ. ಈ ರೀತಿ ಮಾಡೋಣ. 2 ಪ್ಲಸ್ 2 ಮೈನಸ್ 3 ಇಂಟು ಟಿ ಘಾತ 8 ಮೈನಸ್ 4. ನಂತರ ನೋಡಿ 5ಕ್ಕೆ 5, 2ಕ್ಕೆ 2 ಕೂಡಿದ್ರೆ 4, 4 ಮೈನಸ್ 3 ಇಂಟು ಟಿ ಘಾತ 8ರಲ್ಲಿ 4ನ ಕಳೆದ್ರೆ 4 ಬೈ 2ರ ಘಾತ 3 ಅಂತ ಇದೆ, ಅಂದ್ರೆ 2 ಇಂಟು 2 ಇಂಟು 2. ನೋಡಿ ಮಕ್ಕಳೇ, 5ರ ಘಾತ 4ರಲ್ಲಿ 3ನ ಕಳೆದ್ರೆ 1, 5ರ ಘಾತ 1 ಮಕ್ಕಳೇ ಇಂಟು ಟಿ ಘಾತ 4 ಬೈ 2 ಎರಡ್ಲೆ 4, 4 ಎರಡ್ಲೆ 8, 5 ಬೈ 8 ಟಿ ಘಾತ 4. ನಂತರ 3ನೇ ಲೆಕ್ಕವನ್ನು ಗಮನಿಸಿ ಮಕ್ಕಳೇ. 3ರ ಘಾತ 5 ಇಂಟು 10ರ ಘಾತ 5 ಇಂಟು 25 ಬೈ 5ರ ಘಾತ 7 ಇಂಟು 6ರ ಘಾತ 5. ನೋಡಿ ಮಕ್ಕಳೇ, 3ರ ಘಾತ 5 ಇಂಟು 10 ಇದೆ ಅಲ್ವಾ ಮಕ್ಕಳೇ? 10ನ ನಾವು 2 ಇಂಟು 5 ಮಾಡ್ಬೋದಲ್ವಾ? 2 5ಲೆ 10 ಆಗುತ್ತೆ. ನಂತರ ಆವರಣ ಘಾತ 5 ಇಂಟು 25 ಅಂತ ಇದೆ ಅಲ್ವಾ ಮಕ್ಕಳೇ? 5 5ಲೆ 25 ಆಗುತ್ತೆ. ಹಾಗಾಗಿ 5ರ ಘಾತ 2 ಅಂತ ತೆಗೆದುಕೊಳ್ಳೋಣ ಬೈ 5ರ ಘಾತ 7 ಇಂಟು 6 ಇದೆ ಮಕ್ಕಳೇ. ಇದನ್ನ ಬಿಡಿಸಿ ಬರಿಬೋದಲ್ವಾ? 2 3ಲೆ 6 ಅಂತ. 2 ಇಂಟು 3 ಇದರ ಆವರಣ ಘಾತ 5. 3ರ ಘಾತ 5 ಇಂಟು 2 ಇಂಟು 5 ಇದರ ಘಾತ 5 ಅಂದ್ರೆ 2ರ ಘಾತ 5 ಬರುತ್ತೆ, 5ರ ಘಾತ 5 ಬರುತ್ತೆ. ಹಾಗಾಗಿ 2ರ ಘಾತ 5 ಇಂಟು 5ರ ಘಾತ 5 ಇಂಟು 5ರ ಘಾತ 2 ಬೈ 5ರ ಘಾತ 7 ಇಂಟು 2 ಇಂಟು 3ರ ಘಾತ 5 ಅಂದ್ರೆ 2ರ ಘಾತ 5 ಬರುತ್ತೆ, 3ರ ಘಾತ 5 ಬರುತ್ತೆ. 2ಅನ್ನ ಒಂದೇ ಕಡೆ ಬರ್ಕೊಳ್ಳೋಣ ಮಕ್ಕಳೇ. 2ರ ಘಾತ 5 ಇಂಟು 3ರ ಘಾತ 5. ಅದರ ಸಂಖ್ಯೆಯಲ್ಲಿ ಮೇಲ್ಗಡೆ 2 ಇದೆ, ಹಾಗಾಗಿ 5. ಗುಣಾಕಾರ ಬಂದಾಗ ಘಾತಗಳನ್ನ ಕೂಡಿಸ್ಬೇಕು. 5 ಪ್ಲಸ್ 2 ಬೈ 2ರ ಘಾತ 5 ಇಂಟು 3ರ ಘಾತ 5 ಇಂಟು 5ರ ಘಾತ 7. 2ರ ಘಾತ 5 ಇಂಟು 3ರ ಘಾತ 5 ಇಂಟು 5ಕ್ಕೆ 2ಅನ್ನು ಕೂಡಿದ್ರೆ 7, ಹಾಗಾಗಿ 5ರ ಘಾತ 7 ಡಿವೈಡೆಡ್ ಬೈ
2 ಇಂಟು 3 ಇಂಟು 5 ಆಧಾರ ಸಂಖ್ಯೆ ಒಂದೇ ಆಗಿದ್ದು ಭಾಗಾಕಾರ ಬಂದಾಗ ನಾವು ಅವುಗಳ ಘಾತಗಳನ್ನ ಕಳಿಬೇಕಾಗುತ್ತೆ. ನೋಡಿ, ಆಧಾರ ಸಂಖ್ಯೆ 2 5 - 5 ಇಂಟು ಆಧಾರ ಸಂಖ್ಯೆ 3 5 - 5 ಇಂಟು ಆಧಾರ ಸಂಖ್ಯೆ 5 7 - 7 2 5ರಲ್ಲಿ 5 ಕಳೆದ್ರೆ 0 ಇಂಟು 3ಕ್ಕೆ 3 5ರಲ್ಲಿ 5 ಕಳೆದ್ರೆ 0 ಇಂಟು 5ಕ್ಕೆ 5 7ರಲ್ಲಿ 7 ಕಳೆದ್ರೆ 0. ಸಂಖ್ಯೆಯ ಘಾತಗಳು 0 ಬಂದಾಗ ಅವುಗಳ ಉತ್ತರ ಒಂದೇ ಆಗಿರುತ್ತೆ ಅಲ್ವಾ. 2 ಘಾತ 0 ಇದೆ, ಹಾಗಾಗಿ ಇಲ್ಲಿ ಉತ್ತರ 1. 3 ಘಾತ 0 ಇದೆ ಅಂದ್ರೆ ಇಲ್ಲೂ ಸಹ 1 ಬರುತ್ತೆ. 5 ಘಾತ 0 ಇದೆ, ಇಲ್ಲೂ ಸಹ 1 ಬರುತ್ತೆ. ಒಂದೊಂದ್ಲೆ 1 ಒಂದೊಂದ್ಲೆ 1, ಹಾಗಾದ್ರೆ ಇಲ್ಲಿ ಬರುವ ಉತ್ತರ 1 ಮಕ್ಕಳೇ.